ನಮಸ್ತೆ. 14/9/2024 ಶನಿವಾರ ಶುಕ್ಲಪಕ್ಷ. ಇವತ್ತು ಏಕಾದಶಿ ಇದೆ. ರಾತ್ರಿ 8 ಗಂಟೆ 41 ನಿಮಿಷ 31 ಸೆಕೆಂಡ್ವರೆಗೂ. ಆಮೇಲೆ ದ್ವಾದಶಿ. ಇವತ್ತು ಉತ್ತರಾಷಾಢ ನಕ್ಷತ್ರ. ರಾತ್ರಿ 8 ಗಂಟೆ 32 ನಿಮಿಷ 15 ಸೆಕೆಂಡ್ವರೆಗೂ. ಇವತ್ತಿನ ನಕ್ಷತ್ರ ಉತ್ತರಾಷಾಢ ಮುಗಿದ ನಂತರ ಶ್ರವಣ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಉತ್ತರಾಷಾಢ ಇರುವವರೆಗೂ ಕಾರ್ಯಸಿದ್ಧಿ ಉಂಟು. ಸ್ವಲ್ಪ ಯಾರೇ ಆದರೂ ಆರೋಗ್ಯದ ಕಡೆ ಗಮನ ಕೊಡಿ. ಅದರಲ್ಲೂ ಉತ್ತರಾಷಾಢ ನಕ್ಷತ್ರದವರು. ಶ್ರವಣ ನಕ್ಷತ್ರ ಬಂದ ಮೇಲೆ ಕಾರ್ಯಸಿದ್ಧಿ, ಕಾರ್ಯ ಲಾಭ ಎಲ್ಲವೂ ಇದೆ. ಪಂಚ ಅಂಗಗಳಲ್ಲಿ ಒಂದಾದ ಶೋಭನ ಯೋಗ ಸಂಜೆ 6:17ವರೆಗೆ ಇದೆ. ಪಂಚ ಅಂಗಗಳಲ್ಲಿ ಒಂದಾದ ವಾಣಿಜ್ಯೀಕರಣ 9 ಗಂಟೆ 42 ನಿಮಿಷದವರೆಗೆ ಇದೆ. ಆ ನಂತರ ವಿಷ್ಟೀಕರಣ. ಈ ರೀತಿ ಇವತ್ತಿನ ವಿಷಯಗಳಿದೆ. ಸೂರ್ಯೋದಯ 6 ಗಂಟೆ 9 ನಿಮಿಷಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:21ಕ್ಕೆ. ಇವತ್ತಿನ ದಿನ ಪ್ರಕಾರ 2 ತಿಥಿ 2 ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದ 2ನೇ ಪಾದ ಬೆಳಿಗ್ಗೆ 6:09ರಿಂದ 9:09ವರೆಗೂ. 9:09ರಿಂದ ಮಧ್ಯಾಹ್ನ 2:52ವರೆಗೂ ಉತ್ತರಾಷಾಢ ನಕ್ಷತ್ರ 3ನೇ ಪಾದ. 2:52 ಮೇಲೆ ರಾತ್ರಿ 8:32ವರೆಗೂ ಉತ್ತರಾಷಾಢ ನಕ್ಷತ್ರ 4ನೇ ಪಾದ. 8:32 ಮೇಲೆ ರಾತ್ರಿ 2:10ವರೆಗೂ ಶ್ರವಣ ನಕ್ಷತ್ರದ 1ನೇ ಪಾದ. ಅಂದರೆ 8:32ಕ್ಕೆ ಉತ್ತರಾಷಾಢ ನಕ್ಷತ್ರ ಮುಗೀತದೆ. ರಾತ್ರಿ 2:10ನ ಮೇಲೆ ದಿನ ಪೂರ್ತಿ ಅಂದರೆ ರಾತ್ರಿ ಪೂರ್ತಿ ಶ್ರವಣ ನಕ್ಷತ್ರದ 2ನೇ ಪಾದ ನಡೀತದೆ. ಇದೇ ಶ್ರವಣ ನಕ್ಷತ್ರ ನಾಳೆನೂ ಇರುತ್ತದೆ. ಅಂತಂದರೆ 15ನೇ ತಾರೀಕು. 15ನೇ ತಾರೀಕು ಅಂದರೆ ಭಾನುವಾರ ಸಂಜೆ 6 ಗಂಟೆ 48 ನಿಮಿಷ 49 ಸೆಕೆಂಡ್ವರೆಗೂ ಶ್ರವಣ ನಕ್ಷತ್ರ. ಸಂಡೇ ಅಂದರೆ ಭಾನುವಾರ ಶ್ರವಣ ನಕ್ಷತ್ರ ಇರುವವರೆಗೂ ಅಮೃತವೂ ಉಂಟು. ಆ ನಂತರ ಶ್ರವಣ ನಕ್ಷತ್ರ ಮುಗಿದ ಮೇಲೆ ಕುಲವೃದ್ಧಿ ಉಂಟು. ಆದರೂ 50% ಮಾತ್ರನೇ ಚೆನ್ನಾಗಿರೋದು. ಆದ್ದರಿಂದಾಗಿ ಖಂಡಿತವಾಗಿ ಶ್ರವಣ ನಕ್ಷತ್ರ ಇರುವವರೆಗೂ ಶುಭಕರವಾಗಿದೆ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಅಂದರೆ 14ನೇ ತಾರೀಕು ಅಭಿಜಿತ್ ಮುಹೂರ್ತ 11:51ರಿಂದ 12:39. ಇವತ್ತಿನ ದಿನಕ್ಕೆ ಅಭಿಜಿತ್ ಮುಹೂರ್ತ ಶುಭವಾಗಿದೆ. ಏಕೆಂತಂದರೆ 11:51ರಿಂದ 12:39ವರೆಗೂ ಶುಭ ಕಾಲವಾಗಿ ಅಮೃತವು ಸಂತೋಷವೂ ಕೊಡುತ್ತದೆ. ನಂತರ ವಿಜಯ ಮುಹೂರ್ತವನ್ನು ನೋಡೋಣ. ಮಧ್ಯಾಹ್ನ 2 ಗಂಟೆ 17 ನಿಮಿಷದಿಂದ 3 ಗಂಟೆ 6 ನಿಮಿಷದವರೆಗೂ ವಿಜಯ ಮುಹೂರ್ತ ಇದೆ. ಅದರಲ್ಲೂ ಕೂಡ 3:20 ಮೇಲೇ ಶುಭವಾಗಿರೋದು. ಆದ್ದರಿಂದಾಗಿ ಇವತ್ತಿನ ದಿನ ವಿಜಯ ಮುಹೂರ್ತ ಉಪಯೋಗವಾಗಿಲ್ಲ. ಗೋಧೂಳಿ ಮುಹೂರ್ತವನ್ನು ನೋಡಿದರೆ ಸಂಜೆ 6:21 ಮೇಲೆ ಬರುತ್ತದೆ. ಅರೆ ಈ ಸಮಯ ಶುಭವಾಗಿದೆ. ಅಮೃತ ಗಳಿಗೆ ಅಂತಂತೀವಿ. ಮಧ್ಯಾಹ್ನ 2 ಗಂಟೆ 25 ಮೇಲೆ ಬರುತ್ತದೆ. ಆ ಸಮಯಕ್ಕಿಂತ 3:20ರಿಂದ ರಾತ್ರಿಯವರೆಗೂ ಶುಭಕರವಾಗಿದೆ. ಈ ಸಮಯದಲ್ಲಿ ಇರುವಂಥ ವಿಷಯಗಳು ಅಮೃತ ಗಳಿಗೆಯಲ್ಲೂ ಕೂಡ 3 ಗಂಟೆ 20 ನಿಮಿಷದ ಮೇಲೆ 3:57ವರೆಗೂ ಅಮೃತ ಗಳಿಗೆ ಶುಭವಾಗಿದೆ. ನಾವು ಇದರಲ್ಲಿ ಫಿಲ್ಟರ್ ಮಾಡಿ ವಿಂಗಡಿಸಿ ಕೊಡ್ತಾ ಇದ್ದೀವಿ. ಈಗ ಉದಾಹರಣೆ, ಗುಳಿಕೆ ಕಾಲ ಇರುವಂಥ ಸಮಯ 6 ಗಂಟೆ 9 ನಿಮಿಷದಿಂದ 7:40ವರೆಗೂ. ಆದರೆ ಇದರಲ್ಲಿ ನಾವು ಖಂಡಿತ ಅದರಲ್ಲಿ ವಿಂಗಡಿಸಿ ಎಡಿಟ್ ಮಾಡಿ 7 ಗಂಟೆ ಅಲ್ಲಿಂದ 7:40ವರೆಗೂ ಶುಭವಾಗಿದೆ. ಹಾಗಾಗಿ ನಾವು ಕೊಟ್ಟಿರುವಂಥ 6 ಗಂಟೆ 9 ನಿಮಿಷದಿಂದ ಅಲ್ಲ, 7:40ಕ್ಕೆ ಮುಗೀತದೆ ಅಂತ. ಇಲ್ಲಿ ನಾವು ಸಿಗೋ ಸಮಯ ಅಂತಂದರೆ 7 ಗಂಟೆಯಿಂದ 7:40ವರೆಗೆ ಮಾತ್ರ. ಮತ್ತು ಶುಭ ಮುಹೂರ್ತ ಅಂತ ಬರುತ್ತದೆ 6:21ರಿಂದ 8:23.
ಆದರೂ ಅದರಲ್ಲಿ ನಾವು ಕೊಡುವಂಥ ಸಮಯ 7ರಿಂದ 8:21ವರೆಗೂ. ಗುರು ಹೊರೆ ನೋಡೋಣ. 7:10ರಿಂದ 8:11ವರೆಗಿದೆ. ಖಂಡಿತ ಈ ಸಮಯ ಶುಭ ಸಮಯವೇ ಇವತ್ತು. ಅದೇ ಥರ ಉದ್ದಿ ಕಾಲ ಅಂತ 7:40ರಿಂದ 9:12ವರೆಗೂ ಇದೆ. ಇದರಲ್ಲಿ 7:40 ಮೇಲೆ 8:21ವರೆಗೂ ಮಾತ್ರ ಶುಭವಾಗಿದೆ. ಇದರಲ್ಲಿ ಇನ್ನೊಂದು ನೋಡಿದ್ರೆ ಸೂರ್ಯ ಹೊರೆ 9:12ರಿಂದ 10:13ವರೆಗೂ ಮಾತ್ರ ಇದೆ. ಈ ಸಮಯ ಉತ್ತಮವಲ್ಲ. ನಂತರ ನೋಡುವಂಥ ಇನ್ನೊಂದು ಸಮಯ ಅಮೃತಗಳಿಗೆ 10:45ರಿಂದ 12:15ವರೆಗೂ ಅಮೃತಗಳಿಗೆ ಶುಭವಾಗಿದೆ. ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಬುಧ ಹೊರೆ ವಿದ್ಯಾರ್ಥಿಗಳಿಗೂ ಮತ್ತು ಬಿಸ್ನೆಸ್ ಮಾಡುವವರಿಗೂ ಉಪಯೋಗ ಆಗುವಂಥ ಒಂದು ಶುಭ ಗಳಿಗೆ ಇದು. ಈ ಸಮಯದಲ್ಲಿ ಈ ಗಳಿಗೆಯಲ್ಲಿ 11:15ರಿಂದ ಅಂದರೆ 11:14ರಿಂದ ಖಂಡಿತ 12:15ವರೆಗೂ ಶುಭಕರವಾಗಿದೆ. ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಉಪಯೋಗ ಆಗುತ್ತದೆ. ಅಭಿಜಿತ್ 11:51ರಿಂದ 12:31ವರೆಗೂ ಶುಭವಾಗಿದೆ. ಚಂದ್ರ ಹೊರೆ ಅಂತಂತೀವಿ. ಗುರು ಹೊರೆಗೆ ನೆಕ್ಸ್ಟ್ ಶುಕ್ರ ಹೊರೆ, ಶುಕ್ರ ಹೊರೆಗೆ ನೆಕ್ಸ್ಟ್ ಚಂದ್ರ ಹೊರೆ, ಚಂದ್ರ ಹೊರೆಗೆ ನೆಕ್ಸ್ಟ್ ಬುಧ ಹೊರೆ ಅಂತ ಕ್ರಮ ಪ್ರಕಾರ ಶುಭ ಹೊರೆಗಳು. ಇದರಲ್ಲಿ ಶುಭ ಕಾರ್ಯಗಳು ಮಾಡಬಹುದು ಅಂತ ಅರ್ಥ. ಇದರಲ್ಲಿ ನಾವು ನೋಡುವ ಹೊರೆಗಳಲ್ಲಿ ಚಂದ್ರ ಹೊರೆ ಶುಭ ಹೊರೆ. ಇದರಲ್ಲಿ 12:15ರಿಂದ 1:16ವರೆಗೂ ಶುಭವಾಗಿದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೊಂದು ಶುಭ ಮುಹೂರ್ತ ಆ ಸಮಯ 12:41ರಿಂದ ಸುಮಾರು 1:45ವರೆಗೂ ಶುಭವಾಗಿದೆ. ಆದರೆ ಪಟ್ಟಿ ಪ್ರಕಾರ ನೋಡಿದ್ರೆ 12:41ರಿಂದ 2:48ವರೆಗೂ ಶುಭವಾಗಿರುತ್ತೆ ಅಂತ ಇರುತ್ತೆ. ಆದರೆ ಅದರಲ್ಲಿ ಕೆಟ್ಟ ಟೈಮ್ ಸೆಂಟ್ರಲ್ಲಿ ಬರೋದರಿಂದ ಅದನ್ನೆಲ್ಲ ಫಿಲ್ಟರ್ ಮಾಡಿ ಇಷ್ಟು ಕೊಟ್ಟಿದ್ದೀವಿ. ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ಹುಡ್ಕೋಕ್ಕೆ ಹೋದರೆ ಇದು ವಿಜಯ ಮುಹೂರ್ತ ಅಂತ ನಾನು ಫಸ್ಟೇ ಹೇಳಿದ್ವಿ. ವಿಜಯ ಮುಹೂರ್ತ ಇವತ್ತು ಶುಭಕರವಾಗಿಲ್ಲ. ಇನ್ನೊಂದು ಗುರು ಹೊರೆ 2:17ರಿಂದ 3:18ವರೆಗೂ ಇದೆ. ಆದರೂ ಈ ಸಮಯ ಅಷ್ಟೊಂದು ಶುಭಕರವಾಗಿಲ್ಲ. ಆದ್ದರಿಂದ ಅದನ್ನು ಬಿಟ್ಟುಬಿಡೋಣ. ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ಧನಲಾಭ ಕಾಲ 3:18ರಿಂದ 4:50ವರೆಗಿದೆ. ಈ ಸಮಯನ ನೀವು ಲೆಕ್ಕಕ್ಕೆ ತಗೋಬೋದು. ಆದರೂ ನೋಡುವಂಥ ವಿಷಯಗಳಲ್ಲಿ ಇದರಲ್ಲಿ ನಾವು ಕೊಡುವ ಸಮಯಗಳಲ್ಲಿ ಇಂಪಾರ್ಟೆಂಟಾಗಿ ಏನು ಅಂತಂದರೆ 100% ಶುಭವಾಗಿರುವಂಥ ಸಮಯಗಳನ್ನು ನೋಡಿದ್ವಿ. ಅದೇ ಥರ 100% ಯೋಚನೆ ಮಾಡುವಂಥ ಅಂದರೆ ಪ್ರಾರಂಭ ಮಾಡಬಾರದ ಸಮಯಗಳು ನಾವು ಕೊಟ್ಟಿದ್ದೀವಿ. ಅದರಲ್ಲೂ ಮಿಥುನ ಚಂದ್ರಾಷ್ಟಮ, ಮಿಥುನ ರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ 6:09ರಿಂದ 6:58ವರೆಗೂ ದುರ್ಮುಹೂರ್ತ ಮತ್ತೆ ಹೇಳ್ತೀವಿ. 8:23ರಿಂದ 10:29ವರೆಗೂ ಮೃತ್ಯು ಪಂಚಕ, 9:12ರಿಂದ 10:43ವರೆಗೂ ರಾಹುಕಾಲ, ಮಧ್ಯಾಹ್ನ 1:47ರಿಂದ 3:18ವರೆಗೂ ಯಮಕಂಡ ಕಾಲ, ರಾತ್ರಿ 12:15ರಿಂದ ರಾತ್ರಿ 1:44ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ, ರಾತ್ರಿ 1:43ರಿಂದ 3:12ವರೆಗೂ ವಿಷಕಾಲವಿದೆ. ಮತ್ತು ಬೆಳಗಿನ ಜಾವ 4:15ರಿಂದ ಸೂರ್ಯನು ಉದಯವಾಗ 6:09ವರೆಗೂ ಮೃತ್ಯು ಪಂಚಕವಿದೆ. ಹಂಗಾಗಿ ಬೆಳಗಿನ ಜಾವದ ಬ್ರಹ್ಮ ಮುಹೂರ್ತಕ್ಕೆ ಅಲ್ಲಿ ಜಾಗ ಇಲ್ಲ, ಅಂದರೆ ಶುಭವಲ್ಲ, ಅಶುಭವಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಕೊಳ್ಳಿ. ತಾರಾ ಮತ್ತು ಚಂದ್ರಬಲ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ರಾತ್ರಿ 8:32ವರೆಗೂ ವಿಪತ್ತಿದೆ. ಆದರೂ ಕೆಲಸ ಕಾರ್ಯಗಳಿಗೆ ಏನು ತೊಂದರೆ ಇಲ್ಲ. ಗಾಡಿಗಳಲ್ಲಿ ಹುಷಾರಾಗಿರಿ. ಭರಣಿ ನಕ್ಷತ್ರ ಮೇಷರಾಶಿ ಸಂಪತ್ತಿದೆ, ಹೆಚ್ಚಿನ ವರಮಾನ, ಹಣಕಾಸಿನ ವಿಷಯದಲ್ಲಿ ಖುಷಿ, ಕೆಲಸ ಕಾರ್ಯಲ್ಲೂ ಅಭಿವೃದ್ಧಿ ಉಂಟು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಜನ್ಮತಾರೆ. ಇದು ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಕೆಲಸ ಕಾರ್ಯ ಅಷ್ಟೇನು ತೊಂದರೆಗಳಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಜನ್ಮತಾರೆಯು ಕಾರ್ಯ ತಡೆಯೂ ಇದೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಪರಮ ಮಿತ್ರಧಾರೆಯು ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆನಿರುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಮಿತ್ರಧಾರೆ, ಆದ್ದರಿಂದ ಮಿತ್ರರಿಂದಲೂ ಪರರಿಂದಲೂ ಸಹಾಯ ಉಂಟಾಗುತ್ತದೆ. ರಾತ್ರಿ 8:32 ಮೇಲೆ ಶುಭಕರವಾಗಿದೆ.
ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಮಿತ್ರತಾರೆ. ಆದರೂ ಆರೋಗ್ಯ ಸರಿಯಿಲ್ಲದೆ ಇರೋರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ನಂತರ ನೋಡುವಂಥ ನಕ್ಷತ್ರ ಆರುದ್ರ ಮಿಥುನ ರಾಶಿ. ಟೆನ್ಷನ್ ಇದೆ, ರೋಗವೃದ್ಧಿ ಉಂಟು, ಎಚ್ಚರವಾಗಿರಬೇಕು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳು. ಅನುಕೂಲವಿದೆ, ಆದರೆ ಆರೋಗ್ಯದಲ್ಲಿ ಗಮನ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ. ಅನುಕೂಲ, ಸುಖ, ಸಂತೋಷವು ಎಲ್ಲ ಕೂಡಿ ಬರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕ್ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟವಿದೆ. ರಾತ್ರಿ 8:32 ಮೇಲೆ ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮ ಉಂಟು, ಸುಖವೂ ಇರುತ್ತದೆ, ಶುಭ ದಿನವಾಗಿದೆ ಇವತ್ತು. ಮಕರ ನಕ್ಷತ್ರ ಸಿಂಹರಾಶಿ ವಿಪತ್ತು ಅಂದರೆ ಏಟು ಗಾಯಗಳು ಇದೆಲ್ಲ ಉಂಟು, ಗಮನಿಸಿ. ಶ್ರವಣ ನಕ್ಷತ್ರ ಬಂದ ನಂತರ ಅಂದರೆ ರಾತ್ರಿ 8:32 ಮೇಲೆ ಆರೋಗ್ಯಕರ ಅಭಿವೃದ್ಧಿ ಎಲ್ಲವೂ ಕೂಡಿ ಬರುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್ತುಂಟು, ಶತ್ರುನಾಶವು ಹಂಗಾಗಿ ಶುಭಕರವಾಗಿದೆ ಇವತ್ತು. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ. ಜನ್ಮತಾರೆಯು ಶತ್ರುನಾಶವು ಉಂಟು. ಜನ್ಮತಾರೆಯಾಗಿರೋದರಿಂದ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ ಕಾರ್ಯ ವಿಘ್ನಗಳು ಉಂಟು. ರಾತ್ರಿ 8:32 ಮೇಲೇ ಶುಭವಾಗಿರೋದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ನಿಮಗೆ ಇವತ್ತಿನ ದಿನ ಪ್ರಕಾರ ಪರಮ ಮಿತ್ರ ಧಾರೆಯಾಗಿದೆ. ಹಂಗಾಗಿ ಪರರಿಂದ, ಮಿತ್ರರಿಂದ, ಹಿರಿಯರಿಂದಲೂ ಅವರ ಆಶೀರ್ವಾದದಿಂದಲೂ ಎಲ್ಲವೂ ಶುಭವಾಗಿ ಆಗುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆಯಾಗಿದೆ, ಪರಮ ಮಿತ್ರಧಾರೆಯಾಗಿದೆ. ಇವತ್ತಿನ ದಿನ ಪೂರ್ತಿ ಚೆನ್ನಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ, ಪರಮ ಮಿತ್ರಧಾರೆಯಾಗಿ ಅಭಿವೃದ್ಧಿಯನ್ನು ಹೊಂದುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಟೆನ್ಷನ್ ಉಂಟು, ಟೆನ್ಷನ್ ಎಲ್ಲ ಬಿಟ್ಟುಬಿಡಬೇಕು. ಇವತ್ತು ದಿನ ಪೂರ್ತಿ ಆ ರೀತಿಯಲ್ಲೇ ಇದೆ. ಆದರೂ ರಾತ್ರಿ ಮೇಲೆ ಸ್ವಲ್ಪ ಪರವಾಗಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ ಅನುಕೂಲವು, ಸ್ವಲ್ಪ ರೋಗವೃದ್ಧಿಯೂ ಉಂಟು, ಅದರಿಂದ ನೋಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ. ಅನುಕೂಲ ಉಂಟು, ದ್ರವ್ಯ ಲಾಭಗಳಿದೆ, ಅಭಿವೃದ್ಧಿಯನ್ನು ಕೊಡುವ ದಿನವಿದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ರಾತ್ರಿಯ ಮೇಲೇ ಶುಭಕರವಾಗಿರೋದು, ಅಲ್ಲಿಯವರೆಗಿಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮವು, ದ್ರವ್ಯ ಲಾಭವು ರಾತ್ರಿಯವರೆಗೆ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ ವಿಪತ್ತಿದೆ ಮತ್ತು ಧನಹಾನಿಯೂ ಇದೆ. ಆಸ್ಪತ್ರೆ ಖರ್ಚುಗಳು, ವೇಸ್ಟ್ ಖರ್ಚುಗಳೆಲ್ಲ ಉಂಟಾಗುತ್ತದೆ, ಗಮನ ಕೊಡಲೇಬೇಕು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಸಂಪತ್ತು ಉಂಟು, ಆದರೂ ಅದನ್ನು ಭದ್ರವಾಗಿ ಇಟ್ಕೊಂಡೇನೆ, ಇಲ್ಲ ಅಂತಂದರೆ ಅದಕ್ಕೂ ಖರ್ಚುಗಳು ಬರುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ. ಜನ್ಮತಾರೆ ಇದು, ಧನಹಾನಿಯೂ ಉಂಟು, ಅಷ್ಟೊಂದು ಶುಭವಾಗಿಲ್ಲ. ರಾತ್ರಿ ಮೇಲೆ ಚೆನ್ನಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟಾಗುತ್ತದೆ. ಆನಂತರ ಸಂಪತ್ತು, ಶರೀರ ಸುಖವೆಲ್ಲ ಇದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಪರಮಮಿತ್ರ ಧಾರೆಯಾಗಿ ಶುಭಕರವಾಗಿದೆ ರಾತ್ರಿಯವರೆಗೂ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ, ಆರೋಗ್ಯ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯೂ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಇದೆ, ಹಂಗಾಗಿ ನಕ್ಷತ್ರ ದೇವತೆ ಅನುಗ್ರಹ ಉಂಟು, ಸ್ವಲ್ಪ ವ್ಯಯವಿದೆ ಅಷ್ಟೇ. ಶತಭಿಷ ನಕ್ಷತ್ರ ಕುಂಭರಾಶಿ ರಾತ್ರಿಯ ನಂತರನೇ ಶುಭಕರವಾಗಿರೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಅನುಕೂಲ, ಸ್ವಲ್ಪ ವ್ಯಯ ಅಡ್ಜಸ್ಟ್ ಮಾಡ್ಕೋಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಪ್ರತ್ಯೇಕ್ತಾರೆ, ಅನಾನುಕೂಲವೇ ಇದೆ ಇವತ್ತು. ಹಾಗಾಗಿ ಹಣಕಾಸು ಹಾಕಿ ಅಂದರೆ ಬಂಡವಾಳ ಹಾಕಿ ಮಾಡುವಂಥದ್ದನ್ನು ಇವತ್ತು ನಿಲ್ಲಿಸಿಬಿಡಿ. ರೇವತಿ ನಕ್ಷತ್ರ ಮೀನರಾಶಿ ಆರೋಗ್ಯ, ಇಷ್ಟಾರ್ಥ ಸಿದ್ಧಿಯೆಲ್ಲ ರಾತ್ರಿಯವರೆಗಿದೆ. ರಾತ್ರಿ 8:32 ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ. ಈ ರೀತಿ ಇವತ್ತಿನ ದಿನವಿದೆ. ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.